ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಸಪೇಟೆ ಗ್ರಾಮದಲ್ಲಿ ಬಿಸಿಲಮಾರಮ್ಮ ದೇವಿಯ ನೂತನ ಸಂಪೂರ್ಣ ಶಿಲಾಮಯ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದ 48ನೇ ದಿನದ ಮಂಡಲ ಪೂಜೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಎಂ. ರೇವಣ್ಣರವರು ಗ್ರಾಮದ 14 ಕೋಮಿನ ಯಜಮಾನರುಗಳನ್ನು ಸನ್ಮಾನಿಸಿ ಗೌರವಿಸಿದರು.
ಆಗಿರ್ತಕ್ಕಂಥ ಬಿಸಿಲು ಮಾರಮ್ಮ ದೇವಿಯ 48ನೇ ಮಂಡಲ ಪೂಜೆಗೆ ಬಂದಿದ್ದೀರಾ ಸರ್? ಹೊಸಪೇಟೆಯ ಬಿಸಿಲು ಮಾರಮ್ಮ ಗ್ರಾಮ ದೇವತೆ ನಮ್ಮೆಲ್ಲರಿಗೂ ಕೂಡ ಚಿಕ್ಕಂದಿನಿಂದ ಆಶೀರ್ವಾದ ಮಾಡಿರ್ತಕ್ಕಂಥ ದೇವಿ. ನಮ್ಮೂರಿನಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಕ್ಕೆ ಇದು ಒಂದು ಜಾಗ. 14 ಕೋವಿರ್ತಕ್ಕಂಥ ಒಂದು ಗ್ರಾಮ ಅಥವಾ ಒಂದು ಬಡಾವಣೆ ಅಂತ ಹೇಳಿದ್ರೆ ಅದು ಹೊಸಪೇಟೆ. ನಾವು ಯಾವಾಗಲೂ ಕೂಡ ಏನಾದರೂ ವ್ಯತ್ಯಾಸಗಳಾದರೆ ಮೊದಲನೇದು ಆಯಾ ಸಮುದಾಯದವರೇ ತೀರ್ಮಾನಗಳು ಮಾಡ್ಕೊಳ್ತಾರೆ. ಇದು ಪದ್ಧತಿ. ಅದ್ರ ಮೇಲೆ ಬೇಕು ಅಂದರೆ ಗ್ರಾಮ ಸೇರಿಸಿ ತೀರ್ಮಾನ ಮಾಡ್ಕೊಳ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗೋದು ಭಾಳ ಕಡಿಮೆ. ಅದನ್ನು ನಾನಂತೂ ಪೊಲೀಸ್ ಸ್ಟೇಷನ್ಗೆ ಯಾರು ಬರುವಾಗ ಕೇಳಿಲ್ಲ, ಇಲ್ಲಿವರೆಗೂ ಹೇಳಿಲ್ಲ, ಮುಂದೇನೂ ಹೇಳಲ್ಲ. ಈ ದೇವಸ್ಥಾನದ ಇವತ್ತಿನ ಪರಿಸ್ಥಿತಿಗೆ ಕಾರಣ ನಾವು ಬರೀ ಗುಡಿ ಕಟ್ಕೊಂಡಿದ್ದೀವಿ, ಹಳೆ ಗುಡಿ. ಅದರ ಮೂರ್ತಿ ಇರಲಿಲ್ಲ. ನಾವು ಯಾವಾಗಲೂ ತಿರುಮಲಿ ದೇವರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಬಿಸಿಲು ನಮ್ಮದೆಲ್ಲ ದಾಖಲೆ ಗ್ರಾಮ. ಆ ದೇವಸ್ಥಾನದಿಂದ ದೇವರು ತಂದು ನಾವು ಉತ್ಸವ ಮಾಡಿ ಆಮೇಲೆ ಮಾರನೇ ದಿವಸ ನಮ್ಮ ವಿಧಿವಿಧಾನಗಳನ್ನು ಮಾಡ್ತಿದ್ವಿ. ಆದರೆ ಒಂದು ಬಾರಿ ದೇವ್ರು ಕೊಡೋದು ಕಷ್ಟ ಆಯಿತು. ದೇವ್ರು ಕೊಡಲಿಲ್ಲ. ಅವಾಗ ತೀರ್ಮಾನ ಮಾಡೋದು ನಮ್ಮದೇ ಆದಂಥ ದೇವಸ್ಥಾನ ಮಾಡಬೇಕು, ನಮ್ಮದೇ ಆದಂಥ ದೇವಿ ಪ್ರತಿಷ್ಠಾಪನೆ ಮಾಡೋಣ ಅಂತ. ಅದರ ಪ್ರಯುಕ್ತ ನಾವು ಉತ್ಸವ ಮೂರ್ತಿಯನ್ನು ಮಾಡಿ ಮತ್ತು ಸೀನೀರ್ ಬಾವಿ ಹತ್ರ ಬಿಸಿಲು ಮಾರಮ್ಮನ ದೇವಸ್ಥಾನ ಕಟ್ಟಿಸಿ ಒಂದು ಹಂತದಲ್ಲಿ ಪ್ರಾರಂಭ ಮಾಡೋದು. ಅದಾದ ಮೇಲೆ ಇದು ಶಿಥಿಲವಾಗಿದ್ದಂಥ ಗುಡಿಯನ್ನು ಕಟ್ಟಬೇಕು ಅನ್ನೋದನ್ನು ನಮ್ಮ ಸಮಾಜದ, ನಮ್ಮ ಗ್ರಾಮದ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ ಪ್ರಯುಕ್ತ ಇವತ್ತು ಇದು ಒಂದು ಉತ್ತಮವಾದಂಥ ಸಣ್ಣ ದೇವಸ್ಥಾನ ಆದರೂ ಕೂಡ ಉತ್ತಮವಾದಂಥ ದೇವಿ ದೇವಸ್ಥಾನ ಇವತ್ತು ಆಗಿದೆ. ಇದಕ್ಕೆ ಎಲ್ಲರ ಕೊಡುಗೆ ಇದೆ. ಇದನ್ನು ಮಾಡಿದಂಥ ಊರಿನ ಜನತೆಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋಕ್ಕೋಸ್ಕರ 14 ಕೋಮಿನ ಮುಖಂಡರುಗಳಿಗೆ ಸನ್ಮಾನ ಮಾಡುವ ಮೂಲಕ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೇವೆ. ಸರ್, ಇವತ್ತು ಗರಡಿ ಮನೆ ಕೂಡ ಇಲ್ಲಿತ್ತು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಜೀರ್ಣೋದ್ಧಾರದ ಬಗ್ಗೆ ಸರ್? ನಾವು ಮೊದಲಿಂದಲೂ ಕೂಡ ನಮ್ಮೂರಿನಲ್ಲಿ ಗರಡಿ ಮನೆ ಭಾಳ ಹೆಸರುವಾಸಿ ಇದ್ದಂಥ ಪೈಲ್ವಾನರು. ಸಿದ್ದಾಪುರವರು ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದ ಕುಸ್ತಿ ಮಾಡಿದಂಥವರು. ಅನೇಕ ಜನ ತಯಾರು ಮಾಡಿದರು. ಮನೆಗೊಬ್ಬ ಯುವಕ ಇದ್ದ. ನಾನು ಒಬ್ಬ ಅದರಲ್ಲಿ ಪ್ರಯತ್ನ ಮಾಡಿದ್ದವು. ನಮ್ಮ ತಂದೆನೂ ಒಬ್ಬ ಪೈಲ್ವಾನ. ಆ ದೃಷ್ಟಿಯಲ್ಲಿ ಶಿಥಿಲವಾಗಿರ್ತಕ್ಕಂಥ ಆ ಗರಡಿ ಮನೆಯನ್ನು ಇವತ್ತು ಮತ್ತೆ ಪುನಃ ಸ್ಥಾಪನೆ ಮಾಡೋಕ್ಕೋಸ್ಕರ ಸರ್ಕಾರದಿಂದ 10 ಲಕ್ಷವನ್ನು ಮಂಜೂರು ಮಾಡಿಸಿದ್ದಾರೆ. ಅದು ಸೈಟ್ ಚೆನ್ನಾಗಿದೆ. ಅದನ್ನು 2 ಹಂತದಲ್ಲಿ ಕೆಳಗಡೆ ಗರಡಿ ಮನೆ, ಮೊದಲನೇ ಹಂತದಲ್ಲಿ ಲೈಬ್ರರಿ ಮಾಡಬೇಕು. ಮತ್ತು ಸಣ್ಣ ಪುಟ್ಟ ಕಾರ್ಯ ಊರುಗಳಲ್ಲಿ ನಾಮಕರಣ ಏನಾದ್ರು ಆದರೆ ಅಲ್ಲಿ ಸೇರೋ ಅಂಥದಕ್ಕೆ ಒಂದು ಕೂಡಿ ಬಾಳೋ ಅಂಥಕ್ಕೆ ಕೂತ್ಕೊಳ್ಳೋಕ್ಕೆ ಜಾಗನೂ ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈಗ 10 ಲಕ್ಷ ಕೊಡಿಸಿದ್ದೀವಿ. ಅದೆಷ್ಟೇ ಖರ್ಚಾದರೂ ನಮ್ಮ ತಂದೆ ಹೆಸರಿನಲ್ಲಿ ಮಾಡಿಸ್ತಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.